ಈ ರೀತಿ ಎರೆಜಲನ ನಾವು ಕಲೆಕ್ಟ್ ಮಾಡ್ಕೊಬಹುದು. ಅಲ್ಲಿ ಎರೆಜಲನ ತಯಾರಿಸ್ಕೊಬೇಕು. ಇದಕ್ಕೆ ಬೇಕಾಗಿರುವಂತಹ ವಸ್ತುಗಳು ಏನಂದ್ರೆ, ಮೊದಲಿಗೆ ಒಂದು ಡ್ರಮ್ ಬೇಕಾಗುತ್ತೆ, ಆಮೇಲೆ ಒಂದು ಪಾತ್ರೆ ಬೇಕು, ಅದಾದ್ಮೇಲೆ ಇಟ್ಟಿಗೆ, ಉಸುಕು, ಕೊಳಿತ ಏನು ಸಾವಯವ ವಸ್ತು, ಮತ್ತೆ ಎರೆಹುಳಗಳು. ಇದನ್ನ ತಯಾರಿಸೋ ವಿಧಾನ ಹೇಗಂದ್ರೆ, ಮೊದಲಿಗೆ ಈ ತರದ ಒಂದು ಡ್ರಮ್ ತಗೊಂಡು ಈ ಪಾತ್ರೆನ ಉಲ್ಟಾ ಹಾಕ್ಬೇಕು. ಉಲ್ಟಾ ಆಗಿದ್ದಾದ್ಮೇಲೆ ಈ ತರ ಒಂದು ಪೈಪ್ ನೀವೇನ ಕನೆಕ್ಷನ್ ಕೊಟ್ರೆ ಎರೆಜಲನ ಕಲೆಕ್ಟ್ ಮಾಡ್ಕೊಬಹುದು. ಇಲ್ಲಿ ಅದಾದ್ಮೇಲೆ ಏನ್ ಮಾಡ್ಬೇಕಂದ್ರೆ, ಚೆನ್ನಾಗಿ ಕೊಳೆತ ಸಾವಯವ ವಸ್ತುಗಳನ್ನ ದೊಡ್ಡ ಡ್ರಮ್ಮಿನಲ್ಲಿ ಉಸುಕಿನ ಪದರದ ಮೇಲೆ 3/4 ಭಾಗ ಅಷ್ಟು ತುಂಬ್ಕೊಬೇಕು. ಇವಾಗ ಈ ಪಾತ್ರೆಗೆ ನೀವೇನ ಪೈಪ್ ಕನೆಕ್ಷನ್ ಕೊಟ್ಟಿದ್ದಾದ್ಮೇಲೆ ಮೊದಲಿಗೆ ಫಸ್ಟ್ ಲೇಯರ್ ಏನಾಗ್ಬೇಕಂದ್ರೆ, ನೀವು ಇಟ್ಟಿಗೆ ಹಾಕ್ಬೇಕು. ಇಟ್ಟಿಗೆ ಆದ್ಮೇಲೆ ಉಸ್ಕ್ ಹಾಕ್ಬೇಕು. ಉಸ್ಕ್ ಹಾಕಿದ್ಮೇಲೆ ಕಳಿತ ಸಾವಯವ ವಸ್ತುನ ಹಾಕ್ಬೇಕು. ಅದಾದ್ಮೇಲೆ ಎರೆಹುಳ, ಅದಾದ್ಮೇಲೆ ಈ ಡ್ರಮ್ ಇದ್ದೇ ಇರ್ತದೆ. ಇದಕ್ಕೆ ನೀವು ಏನೇನ್ ಹಾಕ್ಬೇಕಂದ್ರೆ, 100 kg ಸಾವಯವ ವಸ್ತುಗೆ 5 kg ಹಂಗೆ ನಾವು ಎರೆಹುಳನ್ ಬಿಡ್ಬೇಕು. ಮತ್ತೆ ಡೈಲಿ ನಾವು 5 ಲೀಟರ್ ನೀರು 50 ದಿನವರೆಗೂ ನಾವೇನ ಹಾಕಿದ್ದೆ ಆದಲ್ಲಿ ಈ ರೀತಿ ಎರೆಜಲನ ನಾವು ಕಲೆಕ್ಟ್ ಮಾಡ್ಕೊಬಹುದು. ಈ ಎರೆಜಲದ ಉಪಯೋಗಗಳೇನಂದ್ರೆ, ಗಿಡಗಳು ಹೂ ಬಿಡೋ ಸಮಯದಲ್ಲಿ ಇದನ್ನೇನ ನೀವು ಸಿಂಪಡಿಸಣೆ ಮಾಡಿದ್ದಾದಲ್ಲಿ ಆ ಗಿಡಗಳಿಗೆ ಬೇಕಾದ ಎಲ್ಲಾ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸಿಗ್ತದೆ. ಈ ಎರೆಜಲ ಪ್ರಮಾಣ ನಾವು ಹೇಗೆ ಯೂಸ್ ಮಾಡ್ಬೇಕಂದ್ರೆ, ಗಿಡಗಳ ಮೇಲೆ 1 ಲೀಟರ್ ಎರೆಜಲಕ್ಕೆ 3 ರಿಂದ 5 ಲೀಟರ್ ಅಷ್ಟು ನೀರು ನಾವು ಬೆರೆಸಿ ಇದನ್ನೇನ ನೀವು ಗಿಡಗಳು ಇನ್ನೇನು ಹೂ ಬಿಡೋ ಸಮಯದಲ್ಲಿ ಏನನ ಸ್ಪ್ರೇ ಮಾಡಿದ್ದೆ ಆದಲ್ಲಿ ಉತ್ತಮ ಇಳುವರಿನೂ ಸಿಗ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ಕೀಟ ನಿರೋಧಕ ಶಕ್ತಿನೂ ಹೆಚ್ಚಾಗುತ್ತೆ, ಮತ್ತು ಸಾವಯವ ಕೃಷಿಗೆ ಯಾವುದೇ ಇನ್ಸೆಕ್ಟಿಸೈಡ್, ಪೆಸ್ಟಿಸೈಡ್ ಹೊಡೆಯೋ ಅವಶ್ಯಕತೆ ಇರಲ್ಲ. ಧನ್ಯವಾದ.